ಶರೀಫ್ ಸರ್ ನಮಸ್ತೆ. ಹಾ, ನಮಸ್ಕಾರ. ಹೇಳಿ. ಸರ್ ನೆನ್ನೆ ತಾನೇ ಕ್ಯಾಪ್ಟನ್ ಕೂಡ ನಿಮ್ಮ ಭಾಗಕ್ಕೆ ಬಂದಿತ್ತು. ಹಾಗೆ ETF ಸಿಬ್ಬಂದಿ ಮೇಲೆ ಅಟ್ಯಾಕ್ ಕೂಡ ಆಗಿತ್ತು. ಇವತ್ತು ಮಾರನೇ ದಿನನೇ ಸಾವಾಗಿದೆ. ಸರ್, ಇದು ಅಲ್ಲೇ ನಾನು ಒಂದು ಫೋಟೋದಲ್ಲಿ ನಾನು ನೋಡಿದೆ. ಮತ್ತೆ ಅಲ್ಲಿದ್ದು ಒಂದು ಡ್ರೋನ್ ಇದ್ರಲ್ಲೂ ಕೂಡ ಅದು ಮಾಹಿತಿ ಬಂತು. ಅದು ಪೆನ್ಸಿಲ್ ಕೊರೆ ತರ ಕಾಣ್ತಾ ಇದೆ ಈಗ ದಾಳಿ ಮಾಡಿರುವಂತ ಆನೆ. ಮತ್ತೆ ಅದ್ರ ಒಟ್ಟಿಗೆ ಒಂದು ಆನೆನ ಗಂಡಾನೆ ಕೂಡ ಇದೆ ಅದ್ರ ಒಟ್ಟಿಗೆ ಇರೋದು. ಅದರಲ್ಲಿ ಎರಡರಲ್ಲಿ ಒಂದು ಆನೆ ಇವತ್ತು ಒಂದು ರಾಜ್ ಶೆಟ್ಟಿ ಅಂತ ಹೇಳ್ಬಿಟ್ಟು, ರಾಜಪ್ಪ ಶೆಟ್ಟಿ ಅಂತ ಅವ್ರ ಮೇಲೆ ದಾಳಿ ಮಾಡಿರುತ್ತೆ. ಬೆಳಿಗ್ಗೆ ಅವ್ರೇನ್ ಮಾಡ್ತಾರೆ, ಕಾಫಿ ತೋಟಕ್ಕೆ ಲಿಂಡನ್ ಹಚ್ಚಕ್ಕಂತ ಕೆಲ್ಸಕ್ಕೆ ಹೊರಟಿರ್ತಾರೆ. ಅದ್ರ ಪಕ್ಕದ ತೋಟದವರು ಕೂಡ ಅವರು ಒಂದು ಕಣ್ಗುಪ್ಪೆ ಅನ್ನೋ ಗ್ರಾಮ, ಬೇಲೂರು ತಾಲೂಕು ತೊಳೋಲ್ ಹೋಬಳಿ ಕಣ್ಗುಪ್ಪೆ ಗ್ರಾಮ ಬರುತ್ತೆ ಇದು. ಅಲ್ಲಿಂದ ಏನಾಗಿದೆ, ಇವರು ಟೀಗಿ ಕುಡ್ಕೊಂಡು ಬೆಳಿಗ್ಗೆ 7-7:30 ಅಲ್ಲಿಂದ ಮನೆಯಿಂದ ಇವರು ತೋಟಕ್ಕೆ ಹೋಗ್ತಾರೆ. ಆ ತೋಟಕ್ಕೆ ಹೋಗೋ ಸಂದರ್ಭದಲ್ಲಿ ಏನಾಗುತ್ತೆ, 10 ನಿಮಿಷ ಮುಂಚೆ ಇವ್ರು ಹೋಗ್ತಾರೆ, ಇವ್ರ ಒಟ್ಟಿಗಿದ್ದವರು 10 ನಿಮಿಷ ಹಿಂದೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಇವರಿಗೆ ಆನೆ ಹೊಡೆದಾಗಿರುತ್ತೆ. ಹೊಡೆದಾದ ಸಂದರ್ಭದಲ್ಲಿ ಏನಾಗುತ್ತೆ, ಹಿಂದೆ ಇದ್ದವರು 10 ನಿಮಿಷ ಇವರ ಸ್ನೇಹಿತರಿದ್ದವರು ಹಿಂದೆ ಹೋಗ್ತಾರೆ. ಹಿಂದೆ ಹೋದಾಗ ಕಾಡೊಳಗೆ ಲಟಾಪಟ ಅಂತ, ಕಾಡಂದ್ರೆ ತೋಟದೊಂದು ಹಾಳು ಬಿದ್ದಿರುವಂತ ಒಂದು ತೋಟ ಇರುತ್ತೆ. ಆ ತೋಟದ ಹತ್ರ ಎಲ್ಲ ಬೈನೆ ಮರ ಎಲ್ಲ ಬೀಳ್ಸಿರುತ್ತೆ. ಓ, ಆನೆ ಬಂದಿದೆ ಅಂತ ಹೇಳ್ಬಿಟ್ಟು ಇವರು ಗಾಬರಿ ಆಗ್ತಾರೆ. ಅಷ್ಟೊತ್ತಿಗೆ ಲಟಾಪಟ ಅಂತ ಇವ್ರ ಮೇಲೂ ಕೂಡ ದಾಳಿ ಆಗೋ ಸಂಭವ ಕಾಣುತ್ತೆ. ಇವ್ರು ಓಡ್ ಬರ್ತಾರೆ, ಅಲ್ಲಿಂದ ಓಡ್ ಬಂದು ಜನಗಳಿಗೆ ಈ ವಿಷಯನ ತಿಳಿಸ್ತಾರೆ. ಅಷ್ಟೊತ್ತಿಗೆ ಜನ ಎಲ್ಲ ಹೋಗಿ ಪಟಾಕಿ ಹೊಡೆದು ಆನೆನ ದೂರ ಮಾಡಿ, ಅದರ ನಂತರ ಇಲಾಖೆಯವರಿಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ತಾರೆ ವಿಷಯನ. ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ, ಶಾಶ್ವತ ಪರಿಹಾರ ಕೊಡಿ ಅಂತ ಹೇಳ್ಬಿಟ್ಟು. ಆದ್ರೆ ನಾನು ಹಿಂದೆನೂ ಕೂಡ ನಿಮ್ಮ ಚಾನಲ್ ಅಲ್ಲಿ ನಾನು ಮಾತಾಡಿದ್ದೀನಿ. ಯಾರೇ ಇದ್ ಮಾಡಿದ್ರು ನಾನು ಯಾವ್ದನ್ನು ಕೂಡ ಏನ್ ಮಾತಾಡಿದ್ದೀನಿ ಅದೇ ರೀತಿ ಇವತ್ತು ಆಗ್ತಾ ಇರುವಂತದ್ದು ಆಗ್ತಾ ಇದೆ ಕಿರಣ್. ಯಾಕಂತ ಹೇಳಿದ್ರೆ, ಸಾವಾದಾಗ ಮಾತ್ರ ಪ್ರತಿಭಟನೆ ಮಾಡ್ತಾರೆ, ಶಾಶ್ವತ ಪರಿಹಾರ ಕೊಡಿ ಅಂತಾರೆ. ಶಾಶ್ವತ ಪರಿಹಾರ ಅಂದ್ರೆ ಏನು? ಶಾಶ್ವತ ಪರಿಹಾರ ಇಡೀ ಆನೆಗಳನ್ನ ಸ್ಥಳಾಂತರ ಮಾಡ್ಬೇಕು ಅಂತ. ಸ್ಥಳಾಂತರ ಮಾಡಕ್ಕೆ ವ್ಯವಸ್ಥೆ ಮಾಡಿದರೋ ಇಲ್ವೋ ಅಂತ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಅದಕ್ ಬೇಕಾಗುವಂತ ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ಪ್ರಾಣಿಗಳಿಗೆ ಏನೇ ಸ್ಥಳಾಂತರ ಮಾಡಿದ್ರು ಮತ್ ಬರುತ್ತೆ. ಅದಕ್ಕೆ ತಿನ್ನಕ್ ಫುಡ್ ಸಿಗಲ್ಲ ಎಲ್ಲೂನು. ಅದು ಬರ್ದೇ ಇರೋ ರೀತಿ ವಾಪಸ್ಸು ಕಾಫಿ ತೋಟಗಳಿಗೆ ಮತ್ತೆ ಅದನ್ನ ಬೇಕಾಗುವಂತ ಆಹಾರನ ಉತ್ಪತ್ತಿ ಮಾಡುವಂತದ್ದು, ಅದನ್ನ ಸರ್ಕಾರಗಳು ಇದು ಕಾರ್ಯನಿರ್ವಹಿಸ್ತಿದ್ಯಾ? ಮುಂದಾಲೋಚನೆ ಮಾಡ್ಬಿಟ್ಟು ಅದನ್ನ ಒಂದು ಈ ಸ್ಥಳಾಂತರ ಮಾಡುವ ವಿಚಾರನ ಗಂಭೀರವಾಗಿ ತಗೊಂಡು ಇದ್ರ ಬಗ್ಗೆ ಏನಾದ್ರು ಜನಗಳ ಮೇಲೆ ಕಾಳಜಿ ವಹಿಸಿ, ಆನೆ ಆಗಿರ್ಬೋದು, ಯಾವ್ದೇ ಪ್ರಾಣಿ ಆಗಿರ್ಬೋದು, ಅದ್ರ ಮೇಲೂ ಅದು ಬದುಕ್ಬೇಕು, ಅದಕ್ ಬೇಕಾಗುವಂತ ವ್ಯವಸ್ಥೆ ಬಗ್ಗೆ ತಯಾರಿ ಮಾಡಿದಾರ ಇಲ್ವಾ ಅನ್ನೋದು ಪ್ರಶ್ನೆ. ಇವತ್ತು ಅದು ಯಾವ್ದೇ ರೀತಿ ಯಾರಿಗೂ ಕಣ್ಣಿಗೆ ಕಾಣ್ತಾ ಇಲ್ಲ. ಇವತ್ತು ಒಂದ್ ಸಾವಾಯ್ತು. ಕೂಲಿ ಕಾರ್ಮಿಕನೋ, ಒಬ್ಬ ರೈತರು, ಒಬ್ಬ ರಸ್ತೆಲಿ ಹೋಗೋರು ಸಾರ್ವಜನಿಕನೋ ಅವ್ರ ಮೇಲೆ ದಾಳಿ ಆದಾಗ ಅವತ್ತಿನ ಮಟ್ಟಿಗೆ ಎಲ್ರು ಸೇರ್ತಾರೆ. 20 ಲಕ್ಷ ಹಣ ಚೆಕ್ ಬಂದ ತಕ್ಷಣ ಅವತ್ತಿನ ಒಂದ್ ದಿವಸ ಮಟ್ಟಿಗೆ ಆ ಪ್ರತಿಭಟನೆ ಅಂತ ಕಾಣುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾಕಂತ ಹೇಳಿದ್ರೆ, ಪ್ರಾಣಿನೂ ಬದುಕ್ಬೇಕು, ಜನಗಳು ಬದುಕ್ಬೇಕು ಅಂತ ಹೇಳಿದ್ರೆ, ಇವತ್ತು ಕಾಫಿ ತೋಟದಲ್ಲಿ ಕಾಫಿ ಮಾಲೀಕರಿದ್ರೆ ಎಷ್ಟೋ ಜನ ಕೂಲಿ ಕಾರ್ಮಿಕರು ಬದುಕ್ತಾರೆ, ಎಷ್ಟೋ ಜನ ಕುಟುಂಬಗಳು ನಡೀತಾ ಇರುತ್ತೆ. ಈಗ ಆ ಕಾಡಾನೆ ಇರೋದ್ರಿಂದ ಏನಾಗುತ್ತೆ, ಅವತ್ತಿನ ಮಟ್ಟಿಗೆ ಇವತ್ತು ಪ್ರಶ್ನೆ ಬಂದಿದ್ದೇನಂತ ಹೇಳಿದ್ರೆ, ಅವತ್ತಿನ ಮಟ್ಟಿಗೆ ಆನೆ ಇದಾವಂದ್ರೆ ಕೆಲ್ಸ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಮನೇಲಿ ಇರ್ತೀವಿ, ಮನೇಲಿರಿ ಅಂತಾರೆ ಇಲಾಖೆಯವರು. ಅವತ್ತಿನ ಮಟ್ಟಿಗೆ ಸಂಬಳ ಕೊಡಿ ನಮ್ಗೆ ಅಂತ ಹೇಳ್ಬಿಟ್ಟು, ಇವತ್ತು ಸಂಬಳ ಕೊಟ್ರೆ ಮತ್ತೆ ಸತ್ರೆ 20 ಲಕ್ಷ ಕೊಟ್ರೆ ಇವತ್ತು ಏನು ತೊಂದರೆ ಇಲ್ಲ, ಬದುಕ್ತಾರೆ ಜನಗಳು ಪ್ರಾಣಿಗಳ ಮಧ್ಯೆ ಅನ್ನೋದು ಇವತ್ತು ಜನಗಳು ತೋರಿಸುವಂತ ಕೆಲಸನ ಮಾಡ್ತಾ ಇದ್ದಾರೆ. ಇವತ್ತು ಶಾಶ್ವತ ಪರಿಹಾರನ ಕೊಡಿ ಅಂತಾರೆ. ಶಾಶ್ವತ ಪರಿಹಾರ ಕೊಡಿ ಅನ್ನೋ ಮುಂಚೆ ಇವತ್ತು ನಮ್ ರೈತರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ, ಅದರ ಕಾಡು ಏನಾಗಿದೆ, ಕಾಡೊಳಗೆ ಅದಕ್ಕೆ ಆಹಾರ ಸಿಗ್ತಾ ಇಲ್ವಾ, ಅದಕ್ಕೆ ಕುಡಿಯಕ್ ನೀರ್ ಸಿಗ್ತಾ ಇಲ್ವಾ, ಅದನ್ನ ಯಾಕೆ ತಯಾರಿ ಸರ್ಕಾರ ಮಾಡ್ತಾ ಇಲ್ಲ? ಆ ಸರ್ಕಾರ ಇದನ್ನ ತಯಾರಿ ಮಾಡ್ಬಿಟ್ಟು ಕಾಡೊಳಗೆ ಅದರ ಆಹಾರನ ಉತ್ಪತ್ತಿ ಮಾಡ್ಬಿಟ್ಟು ಅದಕ್ ಬೇಕಾಗುವಂತ ನೀರು ಅಷ್ಟೇ ಬೇಕಾಗಿರೋದು ಪ್ರಾಣಿಗಳಿಗೆ. ನೀರು, ಆಹಾರ ಅಂದ್ರೆ ಏನು? ಎಲೆ, ಸೊಪ್ಪು, ಬೈನೆ ಮರಗಳು, ಹಲಸಿನ ಮರಗಳು, ಮತ್ತೆ ಜೋಳ ಆಗಿರ್ಬೋದು. ಇವತ್ತು ಜೋಳಕ್ಕೆ ಬಿಕ್ಕೋಡ್ ಭಾಗದಲ್ಲಿ ಜಗ್ಬೂರ್ನಹಳ್ಳಿ ಫಾರೆಸ್ಟ್ಗೆ ಜೋಳ ಬಂದಿದ್ದ ಸಮಯದಲ್ಲಿ ಹೋಗಿ ಆ ಕಾಡಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಎಲ್ಲಾ ಕಾಡಾನೆಗಳು. ಅಲ್ಲಿ ಬೆಳೆದಂತ ಜೋಳನ ತಿಂದು ಮುಗಿಸುತ್ತೆ. ಒಂದ್ 6 ತಿಂಗಳಲ್ಲಿ ಅಲ್ಲಿ ಒಡ್ಡಾಡುತ್ತೆ ನಮ್ಮ ಕಾಡಾನೆ ಎಲ್ಲ, ಅಲ್ಲೆಲ್ಲ ಒಡ್ಡಾಡ್ಬಿಟ್ಟು ಕುಡಿಯಕ್ ನೀರು, ಡ್ಯಾಮ್ ನೀರಿದೆ, ಕೆರೆ ನೀರಿದಾವೆ, ಎಲ್ಲಾ ಕಡೆ ಚೆನ್ನಾಗ್ ತಿನ್ಕೊಳುತ್ತೆ. 6 ತಿಂಗಳು ಮತ್ತೆ ಮಲೆನಾಡು ಭಾಗ, ನಮ್ಮ ಅರಹಳ್ಳಿ ಹೋಬಳಿ, ಸಕಲೇಶಪುರ ತಾಲೂಕು, ಚಿಕ್ಕಮಂಗ್ಳೂರು ಭಾಗ, ಗೋಣಿಬೀಡು, ಕಾನಹಳ್ಳಿ ಇಂಥ ಭಾಗಗಳಲ್ಲಿ ಓಡಾಡುತ್ತೆ. ಈಗ ನೋಡಿ, ಮತ್ತೆ ಈಗ ಒಂದ್ 2 ತಿಂಗಳು 3 ತಿಂಗಳು ಹೋದ್ರೆ ಮತ್ತೆ ಜೋಳದ ಸೀಸನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇಡೀ ಕಾಡಾನೆಗಳು ಆ ಭಾಗಕ್ಕೆ ಹೋಗುತ್ತೆ, ಜಗ್ಬೋರ್ನಹಳ್ಳಿ ಮತ್ತೆ ಬಿಕ್ಕೋಡು ಈ ಭಾಗಕ್ಕೆ ಹೋಗುತ್ತೆ.
ಹಾಗಾಗಿ ಇವತ್ತು ಅದಕ್ ಬೇಕಾಗುವಂತ ಫುಡ್ ಇಷ್ಟೊತ್ತಿಗೆ ನೋಡಿ, ಎಷ್ಟೋ ದಿವಸದಿಂದ ರೈತರು ಇವತ್ತು ಒಂದು 5-6 ವರ್ಷದಿಂದ ಶಾಶ್ವತ ಪರಿಹಾರ ಕೊಡಿ, ಶಾಶ್ವತ ಪರಿಹಾರ ಕೊಡಿ ಅಂತ ಯಾವಾಗ ಸಾವಾಗುತ್ತೆ ಅವಾಗ ಕೇಳ್ತಾರೆ, ಮತ್ತೆ ಅದ್ರ ಬಗ್ಗೆ ಸೌಂಡು ಮಾಡಲ್ಲ, ಸುದ್ದಿನೂ ಮಾಡಲ್ಲ. ಇಷ್ಟೇ ಇರೋದು. ಈಗ ಸರ್ಕಾರಕ್ಕೂ ಏನ್ ಗೊತ್ತಾಗಿದೆ ಅಂತ ಹೇಳಿದ್ರೆ, ಇವತ್ತು ಸಾವಾದ್ರೆ ಮಾತ್ರ ಕೇಳ್ತಾರೆ, ಮತ್ತೆ ಮಾರನೇ ದಿವಸ ಆದ್ರೆ ಕೇಳಲ್ಲ ಅನ್ನೋದು ಸರ್ಕಾರಕ್ಕೂ ಗೊತ್ತಿದೆ. ಹಾಗಾಗಿ ರೈತರು ಅರ್ಥ ಮಾಡ್ಕೋಬೇಕಾಗಿದೆ ಯಾವ ರೀತಿ ನಾವು ಪ್ರಶ್ನೆನ ಮಾಡಬೇಕು, ಯಾವ ರೀತಿ ಇದನ್ನ ಮುಂದಕ್ಕೆ ತಗೋಗ್ಬೇಕಂತ ರೈತರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ ಕಿರಣ್. ಸರ್, ಈಗ 2 ವರ್ಷದ ಮುಂಚೆ ತಣ್ಣೀರ್ ಆನೆ ಕೂಡ ಹಿಡಿದ್ರು ನಿಮ್ ಭಾಗದಲ್ಲಿ. ಹೌದು. ಅದಕ್ಕೂ ಸ್ಥಳಾಂತರ ಮಾಡಿ, ಅದು ಈಗ ಕೇವಲ ಒಂದು 15-16 ವರ್ಷದ ಆನೆ ಇರ್ಬೋದು ಅದು. ಅದಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ದೆ ಮತ್ತೆ ತೋಟದ ಕಡೆನೆ ಹುಡಿಕೊಂಡ್ ಬರ್ತವೆ. ಆನೆಗಳಿಗೆ ಸ್ಥಳಾಂತರ ಮಾಡಿದ್ರುವೆ ಅದಕ್ಕೆ ಕಾಡಲ್ಲಿ ಬದುಕಕ್ ಬರಲ್ಲ, ಮತ್ತೆ ಅದು ತೋಟ, ಹಲ್ಸು, ಜೋಳನೇ ಹುಡ್ಕೊಂಡ್ ಬರ್ತದೆ ತೋಟದ ಕಡೆಗೆ. ಅದೇ ಪ್ರಾಬ್ಲಮ್ ಆಗಿರೋದಲ್ವಾ ಈಗ. ಈಗ ಏನ್ ಆಗಿದೆ ಅಂತ ಹೇಳಿದ್ರೆ ಕಿರಣ್, ಕಾಡೊಳಗೆ ಯಾವ ಮರಗಳಿದಾವೆ, ಅದಕ್ಕೆ ಆಹಾರನೇ ಕಾಡೊಳಗಿಲ್ಲ, ನೀರಿಲ್ಲ, ಪ್ರಾಣಿಗಳನ್ನ ತಗೊಂಡೋಗಿ ಸ್ಥಳಾಂತರ ಮಾಡಿ ಈಗ ಹಾಳು ಬಿದ್ದಿರೋ ಮನೆಗೂ ಪೈಂಟು ಗಿಂಟು ಎಲ್ಲ ಹೊಡೆದು ಅಲ್ಲಿ ಏನ್ ಅಡ್ಗೆ ರೂಮ್ ಯಾವ್ದು, ಬೆಡ್ರೂಮ್ ಯಾವ್ದು, ಹಾಲ್ ಯಾವ್ದು ಅಂತ ನಾವು ಜನಗಳಿರಕ್ ಯಾವ ರೀತಿ ಮನೆ ಕಟ್ತೀವೋ ಆ ತರ ಮನೆಗೂ ಹಾಳು ಬಿದ್ದಿರೋ ಮನೆಗೂ ವ್ಯತ್ಯಾಸ ತುಂಬಾ ಇದೆ ಕಿರಣ್. ಹಾಗಾಗಿ ನೋಡಿ, ಇವತ್ತು ಕಾಡಲ್ಲಿ ನೀರಾಗಿರ್ಬೋದು, ಒಂದು ಅದಕ್ ಬೇಕಾಗುವಂತ ಮರಗಳನ್ನ ಬೆಳೆಯೋದು ಈಗ ಆರಾಮಾಗಿ ಬೆಳಿತಿದಾವೆ. 5-6 ವರ್ಷಕ್ಕೆ ಒಳ್ಳೊಳ್ಳೆ ಮರಗಳು ಆಗ್ಬಿಡ್ತವೆ ಒಂದೊಂದ್ ಗಿಡ ಹಾಕಿದ್ರೆ, ಅದು ಒಂದು ಫಸಲ್ನ ಕೊಡ್ತಾ ಇರುತ್ತೆ. ಜೋಳ ಆಗಿರ್ಬೋದು, ನಮ್ ರೈತರಿಗೆ ಹೇಳಿದ್ರು ಯಾವ ರೀತಿ ಅನುಭವ, ಈಗ ಎಲ್ಲಾ ರೀತಿ ಸರ್ಕಾರಕ್ಕೆ ಇಲಾಖೆಗೆ ಗೊತ್ತಿದೆ ಯಾವ ರೀತಿ ಒಂದ್ ಜೋಳ ಬಿಟ್ರು ಅದು ಜೋಳ ಬಂದ್ಬಿಡುತ್ತೆ, ಏನ್ ಅದಕ್ಕೆ ಎನಿ ಟೈಮ್ ಅದನ್ನ ನಿಗಾ ವಹಿಸ್ಬೇಕಂತ ಇರೋದಿಲ್ಲ. ಹಾಗಾಗಿ ಇವತ್ತು ಎಷ್ಟೆಷ್ಟು ಒಂದು ಅನುಕೂಲಕರವಾಗಿ ಏನು ಉಪಕರಣಗಳು ಬಂದಿದಾವೆ ಇವತ್ತು, ಅದನ್ನ ಬಳಸ್ಕೊಂಡು ಇವತ್ತು ಕಾಡಲ್ಲೇ ಅದಕ್ ಬೇಕಾಗುವಂತ ಮೇವನ್ನ ರೆಡಿ ಮಾಡ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ ಇದೆ. ರೈತರದು ಇದಾವೆ, ಎಲ್ಲಾನು ಇದೆ. ಹಾಗಾಗಿ ಇವತ್ತು ಏನು ಇಲ್ದಲೆ ತಗೊಂಡೋಗಿ ಇಲ್ಲಿಂದ ಹಿಡ್ಕೊಂಡೋಗಿ ತಗೊಂಡೋಗಿ ಕಾಡಿಗೆ ಬಿಟ್ರೆ ಅಲ್ಲಿ ಏನು ಸಿಕ್ಕಲ್ಲ, ಹೊಸ ಜಾಗ, ಅದಕ್ಕೆ ನೀರಿರಲ್ಲ, ನೀರಿಗೆ ಎಲ್ಲೋ ಹುಡ್ಕೋ ಹೋಗ್ಬೇಕಾಗುತ್ತದು. ಅದು ವಾಪಸ್ ಮತ್ ನಾನು ಮರಳಿ ಎಲ್ಲಿ ಮಲೆನಾಡು ಭಾಗಕ್ಕೆ ಅದ್ ಇದ್ದಿದ್ದ ಜಾಗಕ್ಕೆ ಎಕಡೆಯಿಂದ ಹೋಗ್ಬೇಕಂತ ಅದು ವಾಪಸ್ ಮತ್ತೆ ಬಂದ್ಬಿಡುತ್ತೆ. ಇದೇ ಒಂದ್ ಪ್ರಾಬ್ಲಮ್ ಆಗ್ತಾ ಇರೋದು ಕಿರಣ್. ಇವತ್ತು ಅಲ್ಲಿ ವ್ಯವಸ್ಥೆ ಮಾಡ್ದಲೆ ಇಲ್ಲಿ ಕಾಡಾನೆನ ಸೆರೆ ಹಿಡಿಯೋದು ಅದು ತಪ್ಪಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಕಿರಣ್. ಇನ್ನೊಂದು ಎಲಿಫೆಂಟ್ ಕಾರಿಡಾರ್ ಕೂಡ ಈಗ ಎಲ್ಲ ಕಟ್ಟಾಗಿದೆ ಅದ್ರದ್ದು. ಆಮೇಲೆ ಈಗ ಇನ್ನೊಂದು ವಿಷಯ ಕೇಳ್ಪಟ್ರ, ಈಗ ಈಶ್ವರ್ ಖಂಡ್ರೆ ಸಾಹೇಬ್ರು ಕೂಡ ಸಂತತಿನ ಇದು ಇಂಜೆಕ್ಷನ್ ಕೊಟ್ಟು ಅದ್ರ ಸಂತತಿ ಕಮ್ಮಿ ಮಾಡ್ಬೇಕು ಅಂತಿದ್ದಾರೆ. ಹೌದು, ಈಗ ಅದ್ರ ಸಂತತಿ ಕಡಿಮೆ ಮಾಡೋದು ಅಂತ ಇದೆ. ಈಗ ಮನುಷ್ಯರಿಗೂ ಬದುಕೋದು ಕಷ್ಟ ಆಗಿದೆ ಇವಾಗ ಪ್ರಪಂಚದಲ್ಲಿ. ಈಗ ನಮ್ ದೇಶದಲ್ಲಿ ಇವತ್ತು ಜನಸಂಖ್ಯೆನೂ ಜಾಸ್ತಿ ಆಗಿದೆ, ಪ್ರಾಣಿ ಸಂಖ್ಯೆನೂ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ ಒಂದು ಅನ್ಕೊಂಡಿರುವಂತ ಮನುಷ್ಯ ಜೀವಿ ಇವತ್ತು. ಹಾಗಾಗಿ ಇವತ್ತು ಇದನ್ನು ಕೂಡ ಒಂದು ಇದನ್ನ ತರಕ್ಕೆ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಅಂದ್ರೆ, ಈ ವ್ಯವಸ್ಥೆ ಮಾಡಕ್ಕಾಗಲ್ವಾ? ಅದಕ್ ಬೇಕಾಗುವಂತ ಆಹಾರನ ಉತ್ಪತ್ತಿ ಮಾಡಕ್ಕಾಗಲ್ವಾ? ಇವತ್ತು ಯಾವ್ದೇ ರೀತಿ ಕಾಡು ಪ್ರಾಣಿನ ಎಷ್ಟಿದಾವೆ ಕಾಡು ಪ್ರಾಣಿಗಳಂತ ಯಾರು ಕೂಡ ನೋಡಕ್ಕೂ ಹೋಗಿಲ್ಲ, ಯಾರು ಕೂಡ ಅದನ್ನ ಎಣ್ಸಕ್ಕೂ ಹೋಗಿಲ್ಲ. ಒಟ್ರಾಸಿ ಅದಕ್ ಬದುಕುವಂತಹ ಕಾಡುಗಳಿದೆ, ಅದಕ್ ಬದುಕುವಂತ ಅಧಿಕಾರ ಇದೆ, ಅದು ಬದುಕ್ಬೇಕು ಅನ್ನೋದನ್ನ ನಾವ್ ಯೋಚನೆ ಮಾಡ್ಬೇಕು. ಅದ್ರ ಸಂತತಿ ಇದೆಯೋ ಇಲ್ವೋ, ಅದನ್ನ ಕಮ್ಮಿ ಮಾಡಕ್ ಹೋಗಿ ಸಂತತಿನೇ ಆಗದೆ ಇದ್ರೂನು ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಇದೆಲ್ಲ ಅನುಭವಗಳು, ಇದೆಲ್ಲ ಪ್ರಯೋಗಗಳು. ಈಗ ಪ್ರಯೋಗ ಮಾಡೋದನ್ನ ಈಗ ಸ್ಟಾರ್ಟ್ ಮಾಡ್ಬೇಕಂತ ಈಗ ಅನ್ಕೊಂಡಿದ್ದಾರೆ. ಆದ್ರೆ ಆ ಪ್ರಯೋಗ ಯಾವ್ದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಅಂತ. ನಾನು ಎಷ್ಟು ಆನೆಗಳಿಗೆ ಹೊಡಿತಾರೆ ಆ ಒಂದು ಸಂತತಿನ ಕಡಿಮೆ ಮಾಡೋದಂತ, ಎಷ್ಟು ಆನೆಗೆ ಡೋಸ್ ಹೊಡಿತಾರೆ, ಎಷ್ಟು ಆನೆಗೆ ಇದ್ ಮಾಡ್ತಾರೆ, ಅಷ್ಟ್ ಮಾಡೋ ಬದ್ಲು ಅದಕ್ ಬೇಕಾಗುವಂತ ಆಹಾರನ ಕಾಡಲ್ಲಿ ಉತ್ಪತ್ತಿ ಮಾಡಕ್ಕೆ ಒಂದು ಇದನ್ನ ಅನುಕೂಲ ಮಾಡಕ್ ಆಗಲ್ವಾ? ಪ್ರಾಣಿಗಳಿಗೆ ಒಂದು ಅನುಕೂಲ ಮಾಡ್ಕೊಡಕ್ಕಾಗಲ್ವಾ ಯಾವ್ದೇ ರೀತಿ? ಅದಕ್ಕೆ ಎಷ್ಟು ಖರ್ಚಾಗ್ಬೋದು, ಅದನ್ನ ಒಂದು ಇರೋ ತನಕ ಜನಪ್ರತಿನಿಧಿಗಳಂದ್ಮೇಲೆ ಇದನ್ನ ಒಂದು ಈ ಕೆಲಸಗಳನ್ನ ಮಾಡಿದ್ರೆ ಹೆಸರು ಅವ್ರದ್ದು ಮುಂದಕ್ಕೂ ಇರುತ್ತೆ. ಇಂಥವ್ರು ಇದ್ರು ಮಂತ್ರಿಗಳು, ಇಂಥ ಒಬ್ರು ಜನಪ್ರತಿನಿಧಿಗಳಿದ್ರು, ಆ ಟೈಮಲ್ಲಿ ಇಂಥ ಒಂದು ಕೆಲಸನ ಕೈಗೊಂಡ್ರು, ಇದು ಇವತ್ತು ಜನಗಳಿಗೆ ತುಂಬಾ ಒಳ್ಳೇದಾಯ್ತು ಅಂತ ಮುಂದಿನ ಮಕ್ಳಿಗೂ ಜನಗಳು ಹೇಳ್ತಾರೆ, ರೈತರುಗಳು ಹೇಳ್ತಾರೆ. ಆ ತರ ಕೆಲಸ ಮಾಡ್ಬೇಕು ಹೊರತು ಅದನ್ನ ಬಿಟ್ಬಿಟ್ಟು ಅದು ಹುಡ್ದಂಗೆನೆ ನಾನು ಸಂತಾನನೇ ಕಮ್ಮಿ ಮಾಡ್ಬಿಡ್ತೀನಿ ಅನ್ನೋದು ಅದು ಯಾವ್ದೇ ರೀತಿ ಸಕ್ಸಸ್ ಆಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಇದೆ ಕಿರಣ್. ಈಗ ನಿಮ್ ಪ್ರಕಾರ ಅದು ಪೆನ್ಸಿಲ್ ಕೋರೆನೆ ಸರ್ ದಾಳಿ ಮಾಡಿರೋದು ಆನೆ? ಹೌದು, ಪೆನ್ಸಿಲ್ ಕೋರೆ ಮತ್ತೆ ಅದ್ರ ಒಟ್ಟಿಗೆ ಒಂದು ಆನೆ ಇದೆ, ಅದ್ ಯಾವ್ದು ಅಂತ ಕನ್ಫರ್ಮ್ ಆಗಿಲ್ಲ. ಎರಡರಲ್ಲಿ ಒಂದು ಆನೆ ಎರಡಿದಾವೆ. ಅದ್ರಲ್ಲಿ ಪೆನ್ಸಿಲ್ ಕೋರೆ ಅಥವಾ ಅದ್ರ ಜೊತೆಲಿರುವಂತ ಆನೆನೆ ಈ ಒಂದು ವಯಸ್ಸಾದ ಒಂದು ರಾಜಪ್ಪ ಶೆಟ್ಟಿ ಅಂತ ಹೇಳ್ಬಿಟ್ಟು ತೋಟಕ್ಕೆ ಹೋಗ್ತಾರೆ, ಅವ್ರ ಮೇಲೆ ದಾಳಿ ಮಾಡುತ್ತೆ. ಸಾವಾಗಿದೆ, ಒಂದು ಬೇಜಾರಾದ ಸಂಗತಿನೇ. ಆದ್ರೆ ಏನ್ ಮಾಡಕ್ಕಾಗುತ್ತೆ, ಇವತ್ತು ಆನೆಗಳು ಎಲ್ಲೆಲ್ಲಿದಾವೆ, ಎಲ್ಲೆಲ್ಲಿ ಈಗ ಭೀಮಾ ಇರೋದ್ರಿಂದ ಏನಾಗಿದೆ, ಸ್ವಲ್ಪ ಗಂಡಾನೆಗಳು ಭೀಮನೊಟ್ಟಿಗೆ ಇರೋದಿಲ್ಲ.
ಭೀಮಾ ಒಂದು ಇರೋದ್ರಿಂದ ಅದ್ರ ಒಟ್ಟಿಗಿರುವಂತ ಕಾಡಾನೆಗಳು ಯಾರ ಮೇಲೂ ದಾಳಿ ಮಾಡಲ್ಲ, ಅದ್ರ ಒಟ್ಟಿಗೆ ಇರುತ್ತೆ. ಭೀಮಾ ಯಾರಿಗೂ ದಾಳಿ ಮಾಡುವಂತ ಆನೆಗಳಿಗೆ ಜೊತೆಲಿ ಇರಕ್ಕೂ ಬಿಡಲ್ಲ, ಅಲ್ಲಲ್ಲೇ ಒಂದು ಸಮಾಧಾನ ಮಾಡ್ಬಿಡುತ್ತೆ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ, ಭೀಮನೊಟ್ಟಿಗಿರುವಂತ ಹೆಣ್ಣಾನೆ ಆಗಿರ್ಬೋದು, ತಂಡ ಆಗಿರ್ಬೋದು, ಯಾರ ಮೇಲೂ ದಾಳಿ ಮಾಡ್ತಿಲ್ಲ. ನಾವು ಕೂಡ ಹತ್ರದಿಂದಾನೇ ಮೊನ್ನೆ ಕೂಡ ನೀರ್ ಕುಡಿಯಕ್ ಒಂದ್ ಕೆರೆಗೆ ಬಂದಿತ್ತು, ಆ ಸಂದರ್ಭದಲ್ಲಿ ವೀಕ್ಷಣೆಯನ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ನೋಡಿದ್ವಿ, ಆದ್ರೆ ಯಾವ್ದೇ ರೀತಿ ಬೆರೆಸುವಂತ ಆನೆ, ದಾಳಿ ಮಾಡುವಂತ ಆನೆ ಕಾಣ್ಲಿಲ್ಲ ನಮ್ಗೆ. ಇದೇನಾಗಿದೆ, ಭೀಮಾ ಇರೋದ್ರಿಂದ ನೋಡಿ, ಕ್ಯಾಪ್ಟನ್ ಕೂಡ ಬಂದಿದೆ, ಗ್ರೂಪ್ ಸೇರ್ಪಡೆ ಆಗಿಲ್ಲ. ಭೀಮನ್ನ ಭಯ ಪಟ್ಟು ಆ ಕಡೆ ಈ ಕಡೆ ಓಡಾಡ್ಕೊಂಡಿದೆ, ತುಂಬಾ ಅಗ್ರೆಸಿವ್ ಆಗಿದೆ ಕ್ಯಾಪ್ಟನ್ ಕೂಡ. ಮತ್ತೆ ನೋಡಿ, ಪೆನ್ಸಿಲ್ ಕ್ವಾರೆ, ಈ ಜೂನಿಯರ್ ಕರಡಿ, ಕೆಪಿ ಕಲರ್ ಅನ್ನೋ ಆನೆಗಳು ಈಗ ಸುತ್ತಮುತ್ತ ಓಡಾಡ್ಕೊಂಡಿದೆ. ಭೀಮಾ ಇಲ್ಲಿದ್ರೆ ಅದ್ರ 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಅದು ಅಕ್ಕಪಕ್ಕ ಓಡಾಡ್ಕೊಂಡಿದೆ ಭಯಭೀತು. ಹಾಗಾಗಿ ಇವತ್ತು ಅದನ್ನ ಸೆರೆ ಹಿಡೀರಿ ಅಂದ್ರೆ ಅದನ್ನ ಸೆರೆ ಹಿಡಿತಾರೆ, ಆದ್ರೆ ಅದನ್ನ 1-2 ಸೆರೆ ಹಿಡಿದು ಯಾರಿಗೂ ಒಂದು ಲಾಭ ತರುವಂತ ಯಾವ್ದೋ ಲಾಭ ತರುವಂತ ವಿಷಯ ಅಲ್ಲ ಇದು. 1 ಆನೆ ಹೋದ್ರೆ ಇನ್ನು 2 ಆನೆ ಬರುತ್ತೆ ಅಷ್ಟೇ. ಮೊನ್ನೆ ಕೂಡ ನಾನು ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಆದ್ರೆ ಒಂದನ್ನ ಹಿಡಿಯೋ ಬದಲು ಅದಕ್ ಬೇಕಾದಂತ ವ್ಯವಸ್ಥೆ ಮಾಡಿ 6 ತಿಂಗಳಲ್ಲಿ 1 ಆನೆ ಇಲ್ದಂಗೆ ಅಧಿಕಾರಿಗಳು ಸ್ಥಳಾಂತರ ಮಾಡ್ಬೋದು. ಯಾಕಂತ ಹೇಳಿದ್ರೆ, ನೀವೇ ಒಂದು ಕಾರ್ಯಾಚರಣೆಯಲ್ಲಿ ಇಷ್ಟು ಭಾಗಿಯಾಗಿದ್ದೀರಾ, ಎಲ್ಲಾ ನಿಮ್ಗೂ ಕೂಡ ಗೊತ್ತು, ಇಲ್ಲಿ ಜನಗಳಿಗೂ ಕೂಡ ಗೊತ್ತು. 1 ದಿವಸದಲ್ಲಿ 2 ಆನೆನ ಕಾರ್ಯಾಚರಣೆ ಮಾಡ್ತಾರೆ. ನಮ್ ಸಾಕಣೆಗಳು ತಗೊಂಡ್ಬಂದು ಕರೆಕ್ಟ್ ಆಗಿ ಮಾಡಿದ್ರೆ 1 ದಿವಸದಲ್ಲಿ 2 ಆನೆ ಅಂದ್ರೆ 80 ಆನೆನ ಎಷ್ಟ್ ದಿವಸದಲ್ಲಿ ಮಾಡ್ಬೋದು, 100 ಆನೆನ ಎಷ್ಟ್ ದಿವಸದಲ್ಲಿ ಮಾಡ್ಬೋದು. ಅದರಲ್ಲಿ ಮಧ್ಯದಲ್ಲಿ ಒಂದು ರಜೆ, ರೆಸ್ಟ್ ಫಸ್ಟ್ ಅಂತ ಅರ್ಧಕ್ಕರ್ಧ ತೆಗೆದ್ರು 6 ತಿಂಗಳು ಒಳಗಡೆ ಇಲ್ಲಿಂದ 1 ಆನೆ ಇಲ್ದಂಗೆ ಸ್ಥಳಾಂತರ ಮಾಡ್ಬೋದು. ಇವತ್ತು ನಮ್ಮ ಅಧಿಕಾರಿಗಳಿಗೆ ಆ ಧೈರ್ಯನೂ ಇದೆ, ನಮ್ಮ ಸಾಕಣೆಗಳಿಗೂ ಆ ಶಕ್ತಿ ಇದೆ, ಆ ಯುಕ್ತಿನೂ ಇದೆ, ಅಷ್ಟು ಒಂದು ಕಾರ್ಯನಿರ್ವಹಿಸುವಂತ ಒಂದು ಐಡಿಯಾಲಜಿನೂ ಕೂಡ ಇದೆ. ಹಾಗಾಗಿ ಇವತ್ತು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ, ಇಷ್ಟು ವರ್ಷ ಬೇಕಾ ಅದನ್ನ ಒಂದು ಸ್ಥಳಾಂತರ ಮಾಡಕ್ಕೆ ಅಂತ ಒಂದು ಪ್ರಶ್ನೆ ಏನ್ ಹುಟ್ಟುತ್ತೆ ಅಂದ್ರೆ, ಮುಂದ್ಗಡೆ ಇರುವಂತ ಪ್ರಶ್ನೆ ಏನಂದ್ರೆ, ಅದಕ್ ಬೇಕಾಗುವಂತ ಫುಡ್ ಕಾಡಲ್ಲಿ ಇಲ್ಲ, ಅದಕ್ ಬೇಕಾಗುವಂತ ನೀರು ಕಾಡಲ್ಲಿ ಇಲ್ಲ. ಅದನ್ನ ಮಾಡಿ ಸ್ವಾಮಿ, ಕೆರೆಗಳನ್ನ ಉತ್ಪತ್ತಿ ಮಾಡಿ. ಕೆರೆಗಳು ಯಾಕೆ ಕಾಡಲ್ಲಿ ಯಾವ್ದೇ ರೀತಿ ಒಂದು ಜಲ ಬರುವಂತ ಕಣ್ಗಳು, ಗುಂಡಿ, ಹೊಂಡ ಇರುತ್ತೆ, ಆ ಜಾಗದಲ್ಲಿ ಒಂದು ಹೊಂಡ ತೆಗೆದು ಅದಕ್ ಬೇಕಾಗುವಂತ ನೀರ್ ಬರುವಂತ ಜಾಗಗಳನ್ನ ಮಾಡಿ. ಅದ್ ನೀರಿದ್ರು ಸಾಕು, ಬದುಕೊಳ್ಳುತ್ತೆ ಪ್ರಾಣಿಗಳು, ತಾನಾಗೆ ಉತ್ಪತ್ತಿ ಆಗುತ್ತೆ ಕಾಡಲ್ಲಿ. ಅದನ್ನ ಏನಾದ್ರು ಮಾಡಿ ಅದನ್ನ, ಈಗ ಇಲಾಖೆ ಇರೋದೆಂತಕ್ಕೆ, ಕಾಡ್ ಪ್ರಾಣಿನ ನೋಡ್ಕೊಳ್ಳೋದಿಕ್ಕೆ, ಕಾಡ್ ಪ್ರಾಣಿನ ಕಾಯೋದಿಕ್ಕೆ. ಅದಕ್ ಬೇಕಾಗುವಂತ ಫುಡ್ ನ ಅವರೇ ಉತ್ಪತ್ತಿ ಮಾಡ್ತಾರೆ. ಅವರಿಗೆ ಐಡಿಯಾಲಜಿ, ಇವತ್ತು ಸರ್ಕಾರ ಅವರಿಗೆ ಆರ್ಡರ್ ಕೊಡ್ಲಿ, ಅವರಿಗೆ ಅದನ್ನ ಯಾವ ರೀತಿ ಮಾಡೋದಂತ ಪ್ರೊಸೀಜರ್ ಅವ್ರು, ಅದು ಹಿರಿಯ ಅಧಿಕಾರಿಗಳಿಗೆ ಅವರಿಗೆ ಕಾರ್ಯನಿರ್ವಹಿಸಲು ಒಂದು ಅಧಿಕಾರ ಕೊಡ್ಲಿ, ಅವಾಗ ನೋಡಿ ಇದು ಯಾವ ರೀತಿ ಕೆಲಸ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ಕಟ್ಟಾಗ್ತಿದೆ ಸರ್ಕಾರನೇ. ಇವತ್ತು ಯಾವ್ದೇ ಆಗಿರ್ಲಿ ಸರ್ಕಾರ, ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳ ಕೈ ಕಟ್ಟಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಕಿರಣ್.